ನಮಸ್ತೆ, ನಾನು ಚಂದ್ರಕಲಾ ನೀರಾಳ. ಕನ್ನಡ ಮಾಧ್ಯಮದಲ್ಲಿ 10ನೇ ತರಗತಿಯಲ್ಲಿ ಕಲಿಯುತ್ತಿರುವ ಎಲ್ಲಾ ವಿದ್ಯಾರ್ಥಿಗಳಿಗೆ ಭೂಗೋಳಶಾಸ್ತ್ರದ ತರಗತಿಗೆ ಆತ್ಮೀಯ ಸ್ವಾಗತ. ಕಳೆದ ತರಗತಿಯಲ್ಲಿ ನಾವು ಉತ್ತರಾಯಣ ಮತ್ತು ದಕ್ಷಿಣಾಯನದ ಬಗ್ಗೆ ಕಲಿತಿದ್ದೇವೆ. ಇನ್ನು ಈ ತರಗತಿಯಲ್ಲಿ ನಿಮ್ಮ ಪಾಠ ಪುಸ್ತಕದ 13ನೇ ಪುಟದಲ್ಲಿರುವಂತಹ ಭ್ರಮಣ ಮತ್ತು ಸಮಯ ನಿರ್ಣಯ ಅಂತ ಹೇಳುವ ವಿಷಯದ ಬಗ್ಗೆ ನೋಡುವ. ಅದರಲ್ಲಿ ಎಸ್.ಕೆ. ಪೊಟ್ಟಕ್ಕಾಡ್ ಅವರು ಬರೆದಿರುವಂತಹ ಪಾದಿರ ಸೂರ್ಯನ ನಾಟಿಲ್ ಅನ್ನುವ ಪ್ರವಾಸ ಕಥನದ ಕೆಲವು ಸಾಲುಗಳನ್ನು ನಮ್ಗೆ ನೋಡಬಹುದು. ಗಡಿಯಾರ ನೋಡಿದಾಗ ಗಂಟೆ 12, ಕೈಗಡಿಯಾರದ ಸಮಯವನ್ನು 5:30 ಗಂಟೆಗಳಷ್ಟು ಹಿಂದಕ್ಕೆ ಮಾಡಬೇಕು ಎಂದು ಗಗನಸಖಿ ಹೇಳಿದಳು. ಆಗ ನಮ್ಮ ಕೈಗಡಿಯಾರದಲ್ಲಿ ಭಾರತೀಯ ಸಮಯವು 5:30 ಆಗಿತ್ತು. ಭಾರತದ ಪ್ರಮಾಣ ಸಮಯವನ್ನು ಹಿಂದಿಕ್ಕಿಕೊಂಡು ವಿಮಾನವು ಪಶ್ಚಿಮದ ಕಡೆಗೆ ಹಾರುತ್ತದೆ. ಅದಕ್ಕನುಸಾರವಾಗಿ ನಮ್ಮ ಕೈಗಡಿಯಾರದ ಮುಳ್ಳನ್ನು ಹಿಂದಕ್ಕೆ ಸರಿಸಬೇಕಾಗುತ್ತಿತ್ತು. ಪಾದಿರ ಸೂರ್ಯನ ನಾಟಿಲ್, ಎಸ್.ಕೆ. ಪೊಟ್ಟಕ್ಕಾಡ್. ಈ ಎಸ್.ಕೆ. ಪೊಟ್ಟಕ್ಕಾಡ್ ಅಂತ ಹೇಳುವವರು ಪ್ರಸಿದ್ಧ ಪ್ರವಾಸಿ ಸಾಹಿತಿ ಆಗಿದ್ದಾರೆ. ಅವರ ಪಾದಿರ ಸೂರ್ಯನ ನಾಟಿಲ್ ಎಂಬ ಪ್ರವಾಸ ಕಥನದ ಸಾಲುಗಳನ್ನು ಇವಾಗ ಓದಿರುವಂತದ್ದು. ಅಂದ್ರೆ ಅವರು ಫಿನ್ಲ್ಯಾಂಡಿಗೆ ನಡೆಸಿದ ಪ್ರಯಾಣದ ವಿವರಣೆ ಈ ಪುಸ್ತಕದಲ್ಲಿ ಇದೆ. ಈ ಸ್ಥಳದ ಬಗ್ಗೆ ಅವರು ಮಧ್ಯರಾತ್ರಿಯ ಸೂರ್ಯನ ನಾಡು ಅಂತೇಳಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಮಧ್ಯರಾತ್ರಿಯಲ್ಲಿ ಕೂಡ ಸೂರ್ಯ ಒಂದು ದಿನವಲ್ಲ 6 ತಿಂಗಳುಗಳ ಕಾಲ ಆರ್ಟಿಕ್ ವೃತ್ತ ಹಾಗೂ ಅಂಟಾರ್ಟಿಕ್ ವೃತ್ತಗಳಲ್ಲಿ ಇಂತಹ ಸ್ಥಿತಿ ಇದೆ. ಹಗಲು ಎಂದರೆ ಸೂರ್ಯನ ನೆತ್ತಿಯ ಮೇಲೆ ಬರ್ತಾನೆ ಅಂತೇಳಿ ನಾವು ಭಾವಿಸಬಾರ್ದು. ಈ ದಿನಗಳಲ್ಲಿ ಹಗಲು ಬೆಳಕು ಹೆಚ್ಚೆಂದರೆ 1-2 ಗಂಟೆಗಳ ಕಾಲ ಮಾತ್ರ ಇರ್ತದೆ. ಬಾಕಿ ಸಮಯದಲ್ಲಿ ನೆಲ ಪೂರ್ತಿ ಮಂಜು ಕವಿದಿರ್ತದೆ. ಇಲ್ಲಿನ ಜೀವನಕ್ಕೆ ಅಲ್ಪ ಪ್ರಮಾಣದ ಕೃಷಿ, ಈಗ ಎಲ್ಲವೂ ಕೂಡ ಈ ಹವಾಗುಣ ವಿಶೇಷತೆಗೆ ಅನುಸಾರವಾಗಿ ಕ್ರಮೀಕರಿಸಲ್ಪಟ್ಟಿದೆ. ಫಿನ್ಲ್ಯಾಂಡ್ ಅಲ್ಲಿ ಇಷ್ಟು ಕಷ್ಟಕರವಾದ ಹವಾಮಾನ ಸ್ಥಿತಿ ಇರುವ ಫಿನ್ಲ್ಯಾಂಡ್, ಅದರ ವಿಶೇಷತೆ ಏನಂದ್ರೆ ಹ್ಯಾಪಿಯೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್, ವಿಶ್ವದ ಅತ್ಯಂತ ಸಂತೋಷದಾಯಕ ದೇಶ ಆಗಿದೆ ಈ ಫಿನ್ಲ್ಯಾಂಡ್. ಬೇರೆ ಬೇರೆ ಪ್ರದೇಶಗಳಿಗೆ ನಾವು ಹೋದಂತೆ ಏನಾಗ್ತದೆ, ಈ ಸಮಯದಲ್ಲಿ ವ್ಯತ್ಯಾಸ ಕಂಡು ಬರ್ತದೆ ಎಂಬುದನ್ನು ಈ ಎಸ್.ಕೆ. ಪೊಟ್ಟಕ್ಕಾಡ್ ಅವರ ಈ ಪ್ರವಾಸ ಕಥನದಿಂದ ನಮ್ಗೆ ತಿಳಿಬಹುದಾಗಿದೆ. ಅವರು ಹೇಳಿದ್ದಾರೆ ಅಲ್ವಾ, ಅವರ ಪ್ರವಾಸ ಕಥನದ ಸಾಲುಗಳಲ್ಲಿ ಹೇಳಿದ್ದಾರೆ. 12 ಗಂಟೆ, ಕೈಗಡಿಯಾರ ನೋಡಿದಾಗ 12 ಗಂಟೆ. ಆಗ ಗಗನಸಖಿ ಏನ್ ಹೇಳ್ತಾರೆ, ಸಮಯವನ್ನು 5:30 ಗಂಟೆಗಳಷ್ಟು ಹಿಂದಕ್ಕೆ ಮಾಡ್ಬೇಕು ಅಂತೇಳಿ ಅವ್ರ ಹತ್ರ ಹೇಳ್ತಾರೆ. ಇದರಿಂದ ನಮ್ಗೆ ಏನು ಅರ್ಥ ಆಗ್ತದೆ, ಬೇರೆ ಬೇರೆ ಪ್ರದೇಶಗಳಿಗೆ ಹೋದಂತೆ ಅಲ್ಲಿ ಸಮಯದಲ್ಲಿ ಏನು ವ್ಯತ್ಯಾಸ ಕಂಡು ಬರ್ತದೆ ಅಂತೇಳಿ ಗೊತ್ತಾಗ್ತದೆ ಅಲ್ವಾ ನಮ್ಗೆ. ಆಮೇಲೆ ಸಮಯದ ಕುರಿತಾಗಿ ನಾವು ಹೇಳುವ ಕೆಲವು ಪದಗಳು ಯಾವುದೆಲ್ಲ, ಈಗ ಸಮಯದ ಬಗ್ಗೆ ನಾವು ಹೇಳುವಂತ ಕೆಲವು ಪದಗಳು ಯಾವುದೆಲ್ಲ ಅಲ್ವಾ, ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ, ಹೀಗೆ ಸಮಯದ ಬಗ್ಗೆ ನಾವು ಹೇಳುವಂತ ಈ ಪದಗಳು ಇದೆಲ್ಲ. ಇನ್ನು ಹಿಂದಿನ ಕಾಲದವರು ಈ ಸಮಯವನ್ನು ಹೇಗೆ ನಿರ್ಣಯ ಮಾಡ್ತಿದ್ರು ನಮ್ಮ ನೆರಳನ್ನು ನೋಡಿಕೊಂಡು ಅವರು ಏನ್ ಮಾಡ್ತಾ ಇದ್ರು, ಸಮಯವನ್ನು ನಿರ್ಣಯ ಮಾಡ್ತಾ ಇದ್ರು ಅಲ್ವಾ. ಸೂರ್ಯನು ನೆತ್ತಿಯ ಮೇಲೆ ತಲುಪಿದಾಗ ಮಧ್ಯಾಹ್ನ 12 ಗಂಟೆ ಅಂತೇಳಿ ಹೇಳ್ತಾ ಇದ್ರು. ನಿಮ್ಗೆ ಗೊತ್ತಿರ್ಬೋದು, ನಿಮ್ಮ ಮನೆಯಲ್ಲಿ ಅಜ್ಜಿ ಎಲ್ಲ ಇದ್ರೆ ಅವರು ಹೀಗೆ ಸಮಯವನ್ನು ಹೇಳುವುದನ್ನು ನೀವು ನೋಡಿರ್ಬೋದು. ಅದೇ ತರ ಪ್ರತಿಯೊಂದು ಸ್ಥಳದಲ್ಲಿ ಸೂರ್ಯನ ಉಚ್ಚ ಸ್ಥಿತಿಯನ್ನು ಆಧಾರವಾಗಿರಿಸಿ ನಿರ್ಣಯಿಸುವ ಸಮಯವನ್ನು ನಾವು ಸ್ಥಳೀಯ ಸಮಯ ಅಥವಾ ಲೋಕಲ್ ಟೈಮ್ ಅಂತೇಳಿ ಹೇಳ್ತೇವೆ. ಏನು ಸ್ಥಳೀಯ ಸಮಯ ಅಂತ ಹೇಳಿದ್ರೆ, ಪ್ರತಿಯೊಂದು ಸ್ಥಳದಲ್ಲೂ ಸೂರ್ಯನ ಉಚ್ಚ ಸ್ಥಿತಿಯನ್ನು ಆಧಾರವಾಗಿರಿಸಿ ನಿರ್ಣಯಿಸುವ ಸಮಯವನ್ನು ನಾವು ಲೋಕಲ್ ಟೈಮ್ ಅಥವಾ ಸ್ಥಳೀಯ ಸಮಯ ಅಂತೇಳಿ ಹೇಳ್ತೇವೆ. ಭಾರತದಲ್ಲಿ ಎಲ್ಲಾ ರಾಜ್ಯಗಳಲ್ಲೂ ಒಂದೇ ಸ್ಥಳೀಯ ಸಮಯ ಆಗಿರಬಹುದಾ, ಸಂಶಯ ಬರ್ಬೋದಲ್ವಾ. ಎಲ್ಲ ಈಗ ನಮ್ಮ ಕೇರಳದಲ್ಲಿ, ಕರ್ನಾಟಕ ಅಥವಾ ಈಗ ದೆಹಲಿಗೆ ಹೋದ್ರೆ ಅಲ್ಲಿ ಎಲ್ಲ ಒಂದೇ ಸಮಯ ಆಗಿರ್ಬೋದಾ ಅಂತೇಳಿ ನಮ್ಗೊಂದು ಸಂದೇಹ ಬರ್ಬೋದು. ಹೌದಾ? ಅಥವಾ ಒಂದು ದೇಶದಲ್ಲಿ ಅನೇಕ ಸ್ಥಳೀಯ ಸಮಯಗಳಿದ್ರೆ ಏನಾಗ್ಬೋದು, ಅದರಿಂದ ನಮ್ಗೆ ಏನೆಲ್ಲ ತೊಂದರೆಗಳಾಗ್ಬೋದು, ಚಿಂತಿಸಿ ನೋಡುವ ನೀವೊಮ್ಮೆ. ಏನೆಲ್ಲ ಆಗ್ಬೋದು ಅಲ್ವಾ. ದೇಶದಾದ್ಯಂತ ಅನ್ವಯವಾಗುವ ರೈಲ್ವೆ ವೇಳಾಪಟ್ಟಿಯನ್ನು ನಮ್ಗೆ ತಯಾರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಒಂದು ದೇಶ ನಮ್ಮ ಇಲ್ಲಿ ಕೇರಳದಿಂದ ದೆಹಲಿಗೆ ಹೋಗುವ ರೈಲ್ವೆ ಇರ್ಬೋದು. ಈ ಸಮಯದಲ್ಲಿ ವ್ಯತ್ಯಾಸ ಬಂದ್ರೆ ನಮ್ಗೆ ಅದರ ವೇಳಾಪಟ್ಟಿಯನ್ನು ತಯಾರಿಸ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಅದೇ ತರ ರೇಡಿಯೋ ಕಾರ್ಯಕ್ರಮಗಳ ಕುರಿತಾದ ಮಾಹಿತಿ ಕೊಡಲು
ಸಾಧ್ಯ ಇಲ್ಲ ಅಲ್ವಾ. ಈಗ ದೆಹಲಿ ಕೇಂದ್ರದಿಂದ ಪ್ರಸಾರ ಮಾಡುವ ಕಾರ್ಯಕ್ರಮ ಸಮಯ ಒಂದೇ ರೀತಿ ಆಗಿರದಿದ್ರೆ ನಮ್ಗೆ ಅದನ್ನು ಕೂಡ ಪ್ರಸಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ದೇಶದ ನಾಯಕರು ಅಂದ್ರೆ ರಾಷ್ಟ್ರಪತಿ, ಪ್ರಧಾನಮಂತ್ರಿ ಇವರೆಲ್ಲ ಏನು ವಿಶೇಷ ದಿನಗಳಲ್ಲಿ ನಮ್ಮ ಭಾರತದ ಪ್ರಜೆಗಳನ್ನು ಉದ್ದೇಶಿಸಿ ಮಾತನಾಡ್ತಾರೆ ಅಲ್ವಾ. ಆಗ ಆ ಕಾರ್ಯಕ್ರಮದಲ್ಲಿ ಕೂಡ ಏನಾಗ್ಬೋದು, ಅದನ್ನು ಪ್ರಸಾರ ಮಾಡ್ಲಿಕ್ಕೆ ಕೂಡ ತೊಂದರೆ ಆಗ್ತದೆ. ಆಮೇಲೆ ಯಾನದ ವೇಳಾಪಟ್ಟಿ, ಈಗ ನಮ್ಗೆ ಮಂಗಳೂರಿಂದ ಮುಂಬೈಗೆ ಹೋಗ್ಬೇಕು, ಅದು ವೇಳೆ ಅಂದ್ರೆ ಸಮಯದಲ್ಲಿ ಒಂದೇ ರೀತಿ ಇಲ್ಲದೆ ವ್ಯತ್ಯಾಸ ಇದ್ರೆ ನಮ್ಗೆ ಆ ವಿಮಾನಯಾನದ ವೇಳಾಪಟ್ಟಿಯನ್ನು ಕೂಡ ತಯಾರಿಸ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಹೀಗೆಲ್ಲ ತೊಂದರೆಗಳು ಅಂದ್ರೆ ಒಂದು ನಮ್ಮ ದೇಶದಲ್ಲಿ ಎಲ್ಲ ಕಡೆ ಆ ಒಂದು ಸಮಯದ ಇದು ಸರಿಯಾಗಿ ಇದರಲ್ಲಿ ವ್ಯತ್ಯಾಸ ಇದ್ರೆ ನಮ್ಗೆ ಇಂಥ ತೊಂದರೆಗಳೆಲ್ಲ ಕಾಡಬಹುದು. ಇನ್ನು ನಾವು ಈಗ ಇಷ್ಟವರೆಗೆ ಅಂದ್ರೆ ನಾವು ಈಗ ಹೇಳಿದಲ್ವಾ, ಸೂರ್ಯನ ನೆತ್ತಿಯ ಮೇಲೆ ಬರುವಾಗೆಲ್ಲ ಸಮಯವನ್ನು ಹೇಳ್ತಾ ಇದ್ರು ಹಿಂದಿನವರು ಎಷ್ಟು ಗಂಟೆ ಅಂತ ಹೇಳಿ. ಇನ್ನು ನಾವೇನಂತ ಹೇಳಿದ್ರೆ ಇದರ ಸತ್ಯಾಂಶ ವೈಜ್ಞಾನಿಕವಾಗಿ ನಾವು ನೋಡುವ, ಒಂದು ಭೂಮಿಯ ಅಕ್ಷಭ್ರಮಣದಿಂದಾಗಿ ಹಗಲು ಮತ್ತೆ ರಾತ್ರಿ ಉಂಟಾಗ್ತದೆ ಅಂತೇಳಿ ನಾವು ಅಂದ್ರೆ ನಮ್ಮ ಆರಂಭದ ತರಗತಿಯಲ್ಲಿ ನಾವು ಕಲ್ತಿದ್ದೇವೆ. ಆಮೇಲೆ ಭೂಮಿ ತನ್ನ ಅಕ್ಷದಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗ್ತದೆ ಅಲ್ವಾ. ಇದರಿಂದಾಗಿ ಏನು, ಸೂರ್ಯನು ಪೂರ್ವದಲ್ಲಿ ಉದಯಿಸಿ ಪಶ್ಚಿಮದಲ್ಲಿ ಅಸ್ತಮಿಸ್ತಾನೆ ಅಂತ ಹೇಳುವ ಅನುಭವ ನಮ್ಗೆ ಆಗ್ತದೆ. ಆಮೇಲೆ ಒಂದು ಭ್ರಮಣ ಪೂರ್ತಿಗೊಳಿಸಲು 24 ಗಂಟೆಗಳು ಬೇಕು ಅಂತೇಳಿ ನಾವು ಕಲ್ತಿದ್ದೇವೆ. ಭ್ರಮಣವು ಪಶ್ಚಿಮದಿಂದ ಪೂರ್ವಕ್ಕೆ ಆಗಿರುವುದರಿಂದ ಸೂರ್ಯೋದಯವು ಒಂದು ಪ್ರದೇಶದ ಪೂರ್ವ ದಿಕ್ಕಿನಲ್ಲಿ ಮೊದಲು ಅನುಭವಕ್ಕೆ ಬರ್ತದೆ ಅಲ್ವಾ. ಏನು, ಈ ಭ್ರಮಣ ಪಶ್ಚಿಮದಿಂದ ಪೂರ್ವಕ್ಕೆ ಆದ ಕಾರಣ ಈ ಸೂರ್ಯೋದಯ ಒಂದು ಕಡೆ ಅಂದ್ರೆ ಒಂದು ಪೂರ್ವ ದಿಕ್ಕಿನಲ್ಲಿ ಒಂದು ಕಡೆ ಆಗ್ತದೆ ಮೊದಲಿಗೆ. ಅಂದ್ರೆ ನಮ್ಮ ಭಾರತದಲ್ಲಿ ಅದು ಅರುಣಾಚಲ ಪ್ರದೇಶದಲ್ಲಿ ಆಗುವಂತದ್ದು. ಮೊದಲು ಸೂರ್ಯೋದಯ ಭಾರತದಲ್ಲಿ ಆಗುವುದು ಅರುಣಾಚಲ ಪ್ರದೇಶದಲ್ಲಿ. ಇಲ್ಲಿನ ಡಾಂಗ್ ವ್ಯಾಲಿ ಅಂದ್ರೆ ಡಾಂಗ್ ಕಣಿವೆಯಲ್ಲಿ ಪ್ರತಿದಿನ ದೇಶದ ಮೊದಲ ಸೂರ್ಯೋದಯಕ್ಕೆ ಇದು ಈ ಡಾಂಗ್ ವ್ಯಾಲಿ ಸಾಕ್ಷಿ ಆಗ್ತದೆ ಅಂತ ಹೇಳಿದ್ರೆ, ನಮ್ಮ ಭಾರತ ದೇಶದಲ್ಲಿ ಅರುಣಾಚಲ ಪ್ರದೇಶದಲ್ಲಿರುವ ಡಾಂಗ್ ವ್ಯಾಲಿ ಅಂದ್ರೆ ಡಾಂಗ್ ಕಣಿವೆಯು ಮೊದಲ ಸೂರ್ಯೋದಯಕ್ಕೆ, ದೇಶದ ಮೊದಲ ಸೂರ್ಯೋದಯಕ್ಕೆ ಸಾಕ್ಷಿ ಆಗ್ತದೆ. ಇವತ್ತಿನ ಈ ತರಗತಿಯಲ್ಲಿ ಇಷ್ಟು ವಿಷಯಗಳ ಬಗ್ಗೆ ನಾವು ಕಲಿತೆವು. ಇಲ್ಲಿಗೆ ಇವತ್ತಿನ ಈ ತರಗತಿಯನ್ನು ಮುಕ್ತಾಯಗೊಳಿಸೋಣ. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ.